ಇನ್ನು ಈ ಹೇಳಿಕೆಗೆ ಕೇಂದ್ರ ಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು? HDK ನನಗಿಂತ ಜೂನಿಯರ್ ಅಂತ DK ಶಿವಕುಮಾರ್ ಟಾಂಗ್ ಕೊಟ್ರಲ್ಲ, ನಾನು ರಾಜಕಾರಣಕ್ಕೆ ಬಂದಿದ್ದು ಲೇಟ್, ಅದು ನಿಜ. ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭವಾಗಿಲ್ಲ. 1985ರ ದೇವೇಗೌಡರ ಚುನಾವಣಾ ಉಸ್ತುವಾರಿ ನಾನೇ ವಹಿಸಿದ್ದೆ ಅಂತ ಕುಮಾರಸ್ವಾಮಿ ಹೇಳಿರೋದು. ಸಾತ್ನೂರನ್ನು ದೇವೇಗೌಡರು ತೆರವುಗೊಳಿಸಿದ್ರು. ಸಾತ್ನೂರನ್ನ 1985ರ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಿದ್ರೆ ನಾನು ಅವತ್ತೇ ಶಾಸಕನಾಗ್ತಾ ಇದ್ದೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಿನ್ನೆಯ ದಿನ ನಮ್ಮ ಕ್ಷೇತ್ರ ಏನಿದೆ ಚನ್ನಪಟ್ಟಣಕ್ಕೆ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿ ಜನರ ಕುಂದುಕೊರತೆಯನ್ನು ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಈಗಲಾದರೂ ಚನ್ನಪಟ್ಟಣದ ಜನತೆಯ ಕುಂದುಕೊರತೆ ಕೇಳ್ತಕ್ಕಂಥದ್ದಕ್ಕೆ ಅವರಿಗೆ ಸಮಯ ಏನು ಸಿಕ್ಕಿದೆ, ಆ ಸಮಯವನ್ನು ಉಪಯೋಗ ಏನು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಾನು ಅಭಾರಿ ಇದ್ದೇನೆ. ಇವತ್ತು ಬಹುಶಃ ಮಂಗಳೂರಿನಲ್ಲೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನನಗಿಂತ ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವನು ಅಂತ ಹೇಳಿ. ಅದು ನಿಜವೇ, ನಾನು ರಾಜಕಾರಣಕ್ಕೆ ಬಂದಿದ್ದು 95-96ರಲ್ಲಿ. ಆದರೆ ಒಂದು ಅವ್ರಿಗೆ ನೆನಪಿಸ್ಕೊಡ್ತೇನೆ, ಅವ್ರು ಹೇಳಿದ್ದಾರಲ್ಲ, ನಾನು ಅವ್ರ ತಂದೆ ವಿರುದ್ಧವೇ 1985ರಲ್ಲಿ ಚುನಾವಣೆಗೆ ನಿಂತವನು, ನಾನು ಕುಮಾರಸ್ವಾಮಿಗಿಂತ ಸೀನಿಯರ್ ಇದ್ದೇನೆ, ಕುಮಾರಸ್ವಾಮಿ ನಾನು ಬಂದು 10 ವರ್ಷ ಆದಮೇಲೆ ಬಂದಿದ್ದಾನೆ ಅಂತ ಏನು ಹೇಳಿದ್ದಾರೆ. ಇವತ್ತು ಅವ್ರಿಗೆ ಒಂದು ನೆನಪಿಸ್ಕೊಡ್ತೇನೆ, ಅದು ಕುಮಾರಸ್ವಾಮಿ ಚನ್ನಪಟ್ಟಣ ಈಗ ನೋಡೋರೆ, ನಾನು ಮೊದಲಿಂದ ನೋಡ್ಕೊಂಬಂದೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭ ಆಗಿರೋದಲ್ಲ. ಅವ್ರು ನೆನಪಿಸ್ಕೊಡ್ತಾನೆ, 1985ರಲ್ಲಿ ದೇವೇಗೌಡರು ವಿರುದ್ಧ ಚುನಾವಣೆಗೇನು ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ. ಆ ಚುನಾವಣೆಯ ಉಸ್ತುವಾರಿಯನ್ನು ಜನತಾದಳದ ಅಭ್ಯರ್ಥಿಯಾಗಿ ದೇವೇಗೌಡರೇನು ನಿಂತಿದ್ದರು, ಆ ಚುನಾವಣೆ ಉಸ್ತುವಾರಿ ನಾನೇ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದವನು.